ಐತಿಹಾಸಿಕ ಮತ್ತು ರಾಜ್ಯದ ಅತಿ ದೊಡ್ಡ ಜಾತ್ರೆ ಸಿರಸಿಯ ಮಾರಿಕಾಂಬಾ ಜಾತ್ರೆ ಇವತ್ತಿಗೆ ಅದ್ದೂರಿಯಾಗಿ ನಡೀತಿರುವಂಥದ್ದು. ದೃಶ್ಯ ನೋಡ್ತಿರುವ ಹಾಗೆ ಸಾಕಷ್ಟು ಜನ ರಾಜ್ಯ ಮತ್ತು ಹೊರ ರಾಜ್ಯಗಳಿಂದಲೂ ಕೂಡ ಭಕ್ತರು ಈ ಒಂದು ಶಿರಸಿಯ ಮಾರಿಕಾಂಬೆಯ ದರ್ಶನ ಪಡೆಯಲಿಕ್ಕೆ ಮುಂದಾಗ್ತಿರೋಂಥದ್ದು. ದೃಶ್ಯ ನೋಡ್ತಿರುವ ಹಾಗೆ ಸಾಕಷ್ಟು ಜನ ಸರದಿ ಸಾಲಿನಲ್ಲಿ ಏನು ದೇವಿಯನ್ನು ಗದ್ದುಗೆ ಮೇಲೆ ಕೂರಿಸಿದ್ರು ಅಲ್ಲಿ ಬಂದು ದೇವಿಯ ದರ್ಶನವನ್ನು ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಇದಾದ ಬಳಿಕ ಪಕ್ಕದಲ್ಲಿರುವ ದೇವಸ್ಥಾನ ಪಕ್ಕದಲ್ಲಿರ್ತಕ್ಕಂಥ ಅನ್ನಪ್ರಸಾದ ನಿಲಯದಲ್ಲೂ ಕೂಡ ಇದೀಗ ಅನ್ನಪ್ರಸಾದ ಸಂಪರ್ಕ ಕೂಡ ಪ್ರಾರಂಭ ಅಲ್ಲೂ ಕೂಡ ಪ್ರಸಾದವನ್ನು ಸ್ವೀಕರಿಸುವ ಕೆಲಸ ಆಗ್ತಾ ಇದೆ. ಇನ್ನು ಬಂದಂಥ ಭಕ್ತರು ದೇವಿಯ ಆರಾಧನೆ ಮಾಡುವ ಮುಖಾಂತರವಾಗಿ ತಾವು ಬೇಡಿಕೊಂಡ ಹರಕೆಗಳನ್ನು ಸಲ್ಲಿಸೋದ್ರ ಮುಖಾಂತರವಾಗಿ ದೇವಿಯನ್ನು ಆರಾಧಿಸಲಿ ಭಕ್ತರು ಮುಂದಾಗಿದ್ದಾರೆ ಅಂತ ಹೇಳ್ಬೋದು. ಇನ್ನು ಸರಸಲ್ಲಿ ಬರ್ತಾ ಇರುವಂಥದ್ದು ಬಹುತೇಕವಾಗಿ ಯಾವುದೇ ಥರದ ಸಮಸ್ಯೆ ಆಗಬಾರ್ದು ಅಂತೇಳಿ ಪೊಲೀಸರು ಸಾಕಷ್ಟು ಕಾವಲನ್ನು ಮಾಡಿರುವಂಥದ್ದು ಮತ್ತು ಎಲ್ಲೆಲ್ಲಿ ಹೋಗಬೇಕು, ಎಲ್ಲಿಂದ ಔಟ್ ಮತ್ತು ಎಲ್ಲಿಂದ ಇನ್ ಆಗುವುದು ಇದೆಲ್ಲವನ್ನು ಮಾಡಿದ್ದಾರೆ. ಜೊತೆಗೆ ಅಲ್ಲಿ ದೇವಸ್ಥಾನದ ಜಗನ್ಮಾತೆ ಶ್ರೀ ಮಾರಿಕಾಂಬೆಗೆ ಬೇಡಿಕೊಂಡಿದ್ರೆ ಅಂಥ ತುಲಾಭಾರವನ್ನು ಮಾಡಲಿಕ್ಕೆ ಅಲ್ಲಿ ತುಲಾಭಾರದ ವ್ಯವಸ್ಥೆ ಇರ್ಬೋದು. ಇನ್ನು ಬರುವಂಥ ಭಕ್ತರಿಗೆ ಯಾವುದೇ ರೀತಿಯ ಸಮಸ್ಯೆ ಆಗದಂತೆ ಎಲ್ಲರಿಗೂ ಕೂಡ ಒಂದೇ ಒಂದು ಹೆಣ್ಣು ಮಕ್ಕಳಿಗೆ ಮತ್ತು ಗಂಡು ಮಕ್ಕಳಿಗೆ ಪ್ರತ್ಯೇಕವಾಗಿ ಬರುವ ಜಾಗವನ್ನು ಕೂಡ ನಿರ್ಮಾಣ ಮಾಡಿರುವಂಥದ್ದು. ಒಟ್ಟಾರೆಯಾಗಿ ಈ ವರ್ಷದ ಶ್ರೀ ಮಾರಿಕಾಂಬಾ ದೇವಿ ಜಾತ್ರಾ ಮಹೋತ್ಸವ ಅದ್ದೂರಿ ನಡೀತಾ ಇದ್ದು ಯಾವುದೇ ರೀತಿಯ ಸಮಸ್ಯೆ ಆಗದಂತೆ ಪೊಲೀಸರ ಕಣ್ಗಾವಲು ಮತ್ತು ಜಿಲ್ಲಾಡಳಿತ ಪ್ರತಿ ಜಾಗದಲ್ಲೂ CC ಕ್ಯಾಮ್ರಾಗಳನ್ನು ಅಳವಡಿಕೆ ಮಾಡಿ ದೇವಿ ಜಾತ್ರೆಯನ್ನು ಮಾಡಲಿಕ್ಕೆ ಮುಂದಾಗ್ತಿರೋ ಅಂತ ಹೇಳ್ಬೋದು. ಕ್ಯಾಮ್ರಾ ಶೇಖರ್ ಕೊಪ್ಪ ಜೊತೆ ಮಾರುತಿ BM ರಿಪಬ್ಲಿಕ್ ಕನ್ನಡ, ಉತ್ತರ ಕನ್ನಡ. ಐತಿಹಾಸಿಕ ಮತ್ತು ರಾಜ್ಯದ ಅತಿ ದೊಡ್ಡ ಜಾತ್ರೆ ಸಿರಸಿಯ ಮಾರಿಕಾಂಬಾ ಜಾತ್ರೆ ಇವತ್ತಿಗೆ ಅದ್ದೂರಿಯಾಗಿ ನಡೀತಿರುವಂಥದ್ದು. ದೃಶ್ಯ ನೋಡ್ತಿರುವ ಹಾಗೆ ಸಾಕಷ್ಟು ಜನ ರಾಜ್ಯ ಮತ್ತು ಹೊರ ರಾಜ್ಯಗಳಿಂದಲೂ ಕೂಡ ಭಕ್ತರು ಈ ಒಂದು ಶಿರಸಿಯ ಮಾರಿಕಾಂಬೆಯ ದರ್ಶನ ಪಡೆಯಲಿಕ್ಕೆ ಮುಂದಾಗ್ತಿರೋಂಥದ್ದು. ದೃಶ್ಯ ನೋಡ್ತಿರುವ ಹಾಗೆ ಸಾಕಷ್ಟು ಜನ ಸರದಿ ಸಾಲಿನಲ್ಲಿ ಏನು ದೇವಿಯನ್ನು ಗದ್ದುಗೆ ಮೇಲೆ ಕೂರಿಸಿದ್ರು ಅಲ್ಲಿ ಬಂದು ದೇವಿಯ ದರ್ಶನವನ್ನು ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಇದಾದ ಬಳಿಕ ಪಕ್ಕದಲ್ಲಿರುವ ದೇವಸ್ಥಾನ ಪಕ್ಕದಲ್ಲಿರ್ತಕ್ಕಂಥ ಅನ್ನಪ್ರಸಾದ ನಿಲಯದಲ್ಲೂ ಕೂಡ ಇದೀಗ ಅನ್ನಪ್ರಸಾದ ಸಂಪರ್ಕ ಕೂಡ ಪ್ರಾರಂಭ ಅಲ್ಲೂ ಕೂಡ ಪ್ರಸಾದವನ್ನು ಸ್ವೀಕರಿಸುವ ಕೆಲಸ ಆಗ್ತಾ ಇದೆ. ಇನ್ನು ಬಂದಂಥ ಭಕ್ತರು ದೇವಿಯ ಆರಾಧನೆ ಮಾಡುವ ಮುಖಾಂತರವಾಗಿ ತಾವು ಬೇಡಿಕೊಂಡ ಹರಕೆಗಳನ್ನು ಸಲ್ಲಿಸೋದ್ರ ಮುಖಾಂತರವಾಗಿ ದೇವಿಯನ್ನು ಆರಾಧಿಸಲಿ ಭಕ್ತರು ಮುಂದಾಗಿದ್ದಾರೆ ಅಂತ ಹೇಳ್ಬೋದು. ಇನ್ನು ಸರಸಲ್ಲಿ ಬರ್ತಾ ಇರುವಂಥದ್ದು ಬಹುತೇಕವಾಗಿ ಯಾವುದೇ ಥರದ ಸಮಸ್ಯೆ ಆಗಬಾರ್ದು ಅಂತೇಳಿ ಪೊಲೀಸರು ಸಾಕಷ್ಟು ಕಾವಲನ್ನು ಮಾಡಿರುವಂಥದ್ದು ಮತ್ತು ಎಲ್ಲೆಲ್ಲಿ ಹೋಗಬೇಕು, ಎಲ್ಲಿಂದ ಔಟ್ ಮತ್ತು ಎಲ್ಲಿಂದ ಇನ್ ಆಗುವುದು ಇದೆಲ್ಲವನ್ನು ಮಾಡಿದ್ದಾರೆ. ಜೊತೆಗೆ ಅಲ್ಲಿ ದೇವಸ್ಥಾನದ ಜಗನ್ಮಾತೆ ಶ್ರೀ ಮಾರಿಕಾಂಬೆಗೆ ಬೇಡಿಕೊಂಡಿದ್ರೆ ಅಂಥ ತುಲಾಭಾರವನ್ನು ಮಾಡಲಿಕ್ಕೆ ಅಲ್ಲಿ ತುಲಾಭಾರದ ವ್ಯವಸ್ಥೆ ಇರ್ಬೋದು. ಇನ್ನು ಬರುವಂಥ ಭಕ್ತರಿಗೆ ಯಾವುದೇ ರೀತಿಯ ಸಮಸ್ಯೆ ಆಗದಂತೆ ಎಲ್ಲರಿಗೂ ಕೂಡ ಒಂದೇ ಒಂದು ಹೆಣ್ಣು ಮಕ್ಕಳಿಗೆ ಮತ್ತು ಗಂಡು ಮಕ್ಕಳಿಗೆ ಪ್ರತ್ಯೇಕವಾಗಿ ಬರುವ ಜಾಗವನ್ನು ಕೂಡ ನಿರ್ಮಾಣ ಮಾಡಿರುವಂಥದ್ದು. ಒಟ್ಟಾರೆಯಾಗಿ ಈ ವರ್ಷದ ಶ್ರೀ ಮಾರಿಕಾಂಬಾ ದೇವಿ ಜಾತ್ರಾ ಮಹೋತ್ಸವ ಅದ್ದೂರಿ ನಡೀತಾ ಇದ್ದು ಯಾವುದೇ ರೀತಿಯ ಸಮಸ್ಯೆ ಆಗದಂತೆ ಪೊಲೀಸರ ಕಣ್ಗಾವಲು ಮತ್ತು ಜಿಲ್ಲಾಡಳಿತ ಪ್ರತಿ ಜಾಗದಲ್ಲೂ CC ಕ್ಯಾಮ್ರಾಗಳನ್ನು ಅಳವಡಿಕೆ ಮಾಡಿ ದೇವಿ ಜಾತ್ರೆಯನ್ನು ಮಾಡಲಿಕ್ಕೆ ಮುಂದಾಗ್ತಿರೋ ಅಂತ ಹೇಳ್ಬೋದು. ಕ್ಯಾಮ್ರಾ ಶೇಖರ್ ಕೊಪ್ಪ ಜೊತೆ ಮಾರುತಿ BM ರಿಪಬ್ಲಿಕ್ ಕನ್ನಡ, ಉತ್ತರ ಕನ್ನಡ. ಐತಿಹಾಸಿಕ ಮತ್ತು ರಾಜ್ಯದ ಅತಿ ದೊಡ್ಡ ಜಾತ್ರೆ ಸಿರಸಿಯ ಮಾರಿಕಾಂಬಾ ಜಾತ್ರೆ ಇವತ್ತಿಗೆ ಅದ್ದೂರಿಯಾಗಿ ನಡೀತಿರುವಂಥದ್ದು. ದೃಶ್ಯ ನೋಡ್ತಿರುವ ಹಾಗೆ ಸಾಕಷ್ಟು ಜನ ರಾಜ್ಯ ಮತ್ತು ಹೊರ ರಾಜ್ಯಗಳಿಂದಲೂ ಕೂಡ ಭಕ್ತರು ಈ ಒಂದು ಶಿರಸಿಯ ಮಾರಿಕಾಂಬೆಯ ದರ್ಶನ ಪಡೆಯಲಿಕ್ಕೆ ಮುಂದಾಗ್ತಿರೋಂಥದ್ದು. ದೃಶ್ಯ ನೋಡ್ತಿರುವ ಹಾಗೆ ಸಾಕಷ್ಟು ಜನ ಸರದಿ ಸಾಲಿನಲ್ಲಿ ಏನು ದೇವಿಯನ್ನು ಗದ್ದುಗೆ ಮೇಲೆ ಕೂರಿಸಿದ್ರು ಅಲ್ಲಿ ಬಂದು ದೇವಿಯ ದರ್ಶನವನ್ನು ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಇದಾದ ಬಳಿಕ ಪಕ್ಕದಲ್ಲಿರುವ ದೇವಸ್ಥಾನ ಪಕ್ಕದಲ್ಲಿರ್ತಕ್ಕಂಥ ಅನ್ನಪ್ರಸಾದ ನಿಲಯದಲ್ಲೂ ಕೂಡ ಇದೀಗ ಅನ್ನಪ್ರಸಾದ ಸಂಪರ್ಕ ಕೂಡ ಪ್ರಾರಂಭ ಅಲ್ಲೂ ಕೂಡ ಪ್ರಸಾದವನ್ನು ಸ್ವೀಕರಿಸುವ ಕೆಲಸ ಆಗ್ತಾ ಇದೆ. ಇನ್ನು ಬಂದಂಥ ಭಕ್ತರು ದೇವಿಯ ಆರಾಧನೆ ಮಾಡುವ ಮುಖಾಂತರವಾಗಿ ತಾವು ಬೇಡಿಕೊಂಡ ಹರಕೆಗಳನ್ನು ಸಲ್ಲಿಸೋದ್ರ ಮುಖಾಂತರವಾಗಿ ದೇವಿಯನ್ನು ಆರಾಧಿಸಲಿ ಭಕ್ತರು ಮುಂದಾಗಿದ್ದಾರೆ ಅಂತ ಹೇಳ್ಬೋದು. ಇನ್ನು ಸರಸಲ್ಲಿ ಬರ್ತಾ ಇರುವಂಥದ್ದು ಬಹುತೇಕವಾಗಿ ಯಾವುದೇ ಥರದ ಸಮಸ್ಯೆ ಆಗಬಾರ್ದು ಅಂತೇಳಿ ಪೊಲೀಸರು ಸಾಕಷ್ಟು ಕಾವಲನ್ನು ಮಾಡಿರುವಂಥದ್ದು ಮತ್ತು ಎಲ್ಲೆಲ್ಲಿ ಹೋಗಬೇಕು, ಎಲ್ಲಿಂದ ಔಟ್ ಮತ್ತು ಎಲ್ಲಿಂದ ಇನ್ ಆಗುವುದು ಇದೆಲ್ಲವನ್ನು ಮಾಡಿದ್ದಾರೆ. ಜೊತೆಗೆ ಅಲ್ಲಿ ದೇವಸ್ಥಾನದ ಜಗನ್ಮಾತೆ ಶ್ರೀ ಮಾರಿಕಾಂಬೆಗೆ ಬೇಡಿಕೊಂಡಿದ್ರೆ ಅಂಥ ತುಲಾಭಾರವನ್ನು ಮಾಡಲಿಕ್ಕೆ ಅಲ್ಲಿ ತುಲಾಭಾರದ ವ್ಯವಸ್ಥೆ ಇರ್ಬೋದು. ಇನ್ನು ಬರುವಂಥ ಭಕ್ತರಿಗೆ ಯಾವುದೇ ರೀತಿಯ ಸಮಸ್ಯೆ ಆಗದಂತೆ ಎಲ್ಲರಿಗೂ ಕೂಡ ಒಂದೇ ಒಂದು ಹೆಣ್ಣು ಮಕ್ಕಳಿಗೆ ಮತ್ತು ಗಂಡು ಮಕ್ಕಳಿಗೆ ಪ್ರತ್ಯೇಕವಾಗಿ ಬರುವ ಜಾಗವನ್ನು ಕೂಡ ನಿರ್ಮಾಣ ಮಾಡಿರುವಂಥದ್ದು. ಒಟ್ಟಾರೆಯಾಗಿ ಈ ವರ್ಷದ ಶ್ರೀ ಮಾರಿಕಾಂಬಾ ದೇವಿ ಜಾತ್ರಾ ಮಹೋತ್ಸವ ಅದ್ದೂರಿ ನಡೀತಾ ಇದ್ದು ಯಾವುದೇ ರೀತಿಯ ಸಮಸ್ಯೆ ಆಗದಂತೆ ಪೊಲೀಸರ ಕಣ್ಗಾವಲು ಮತ್ತು ಜಿಲ್ಲಾಡಳಿತ ಪ್ರತಿ ಜಾಗದಲ್ಲೂ CC ಕ್ಯಾಮ್ರಾಗಳನ್ನು ಅಳವಡಿಕೆ ಮಾಡಿ ದೇವಿ ಜಾತ್ರೆಯನ್ನು ಮಾಡಲಿಕ್ಕೆ ಮುಂದಾಗ್ತಿರೋ ಅಂತ ಹೇಳ್ಬೋದು. ಕ್ಯಾಮ್ರಾ ಶೇಖರ್ ಕೊಪ್ಪ ಜೊತೆ ಮಾರುತಿ BM ರಿಪಬ್ಲಿಕ್ ಕನ್ನಡ, ಉತ್ತರ ಕನ್ನಡ. ಐತಿಹಾಸಿಕ ಮತ್ತು ರಾಜ್ಯದ ಅತಿ ದೊಡ್ಡ ಜಾತ್ರೆ ಸಿರಸಿಯ ಮಾರಿಕಾಂಬಾ ಜಾತ್ರೆ ಇವತ್ತಿಗೆ ಅದ್ದೂರಿಯಾಗಿ ನಡೀತಿರುವಂಥದ್ದು. ದೃಶ್ಯ ನೋಡ್ತಿರುವ ಹಾಗೆ ಸಾಕಷ್ಟು ಜನ ರಾಜ್ಯ ಮತ್ತು ಹೊರ ರಾಜ್ಯಗಳಿಂದಲೂ ಕೂಡ ಭಕ್ತರು ಈ ಒಂದು ಶಿರಸಿಯ ಮಾರಿಕಾಂಬೆಯ ದರ್ಶನ ಪಡೆಯಲಿಕ್ಕೆ ಮುಂದಾಗ್ತಿರೋಂಥದ್ದು. ದೃಶ್ಯ ನೋಡ್ತಿರುವ ಹಾಗೆ ಸಾಕಷ್ಟು ಜನ ಸರದಿ ಸಾಲಿನಲ್ಲಿ ಏನು ದೇವಿಯನ್ನು ಗದ್ದುಗೆ ಮೇಲೆ ಕೂರಿಸಿದ್ರು ಅಲ್ಲಿ ಬಂದು ದೇವಿಯ ದರ್ಶನವನ್ನು ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಇದಾದ ಬಳಿಕ ಪಕ್ಕದಲ್ಲಿರುವ ದೇವಸ್ಥಾನ ಪಕ್ಕದಲ್ಲಿರ್ತಕ್ಕಂಥ ಅನ್ನಪ್ರಸಾದ ನಿಲಯದಲ್ಲೂ ಕೂಡ ಇದೀಗ ಅನ್ನಪ್ರಸಾದ ಸಂಪರ್ಕ ಕೂಡ ಪ್ರಾರಂಭ ಅಲ್ಲೂ ಕೂಡ ಪ್ರಸಾದವನ್ನು ಸ್ವೀಕರಿಸುವ ಕೆಲಸ ಆಗ್ತಾ ಇದೆ. ಇನ್ನು ಬಂದಂಥ ಭಕ್ತರು ದೇವಿಯ ಆರಾಧನೆ ಮಾಡುವ ಮುಖಾಂತರವಾಗಿ ತಾವು ಬೇಡಿಕೊಂಡ ಹರಕೆಗಳನ್ನು ಸಲ್ಲಿಸೋದ್ರ ಮುಖಾಂತರವಾಗಿ ದೇವಿಯನ್ನು ಆರಾಧಿಸಲಿ ಭಕ್ತರು ಮುಂದಾಗಿದ್ದಾರೆ ಅಂತ ಹೇಳ್ಬೋದು. ಇನ್ನು ಸರಸಲ್ಲಿ ಬರ್ತಾ ಇರುವಂಥದ್ದು ಬಹುತೇಕವಾಗಿ ಯಾವುದೇ ಥರದ ಸಮಸ್ಯೆ ಆಗಬಾರ್ದು ಅಂತೇಳಿ ಪೊಲೀಸರು ಸಾಕಷ್ಟು ಕಾವಲನ್ನು ಮಾಡಿರುವಂಥದ್ದು ಮತ್ತು ಎಲ್ಲೆಲ್ಲಿ ಹೋಗಬೇಕು, ಎಲ್ಲಿಂದ ಔಟ್ ಮತ್ತು ಎಲ್ಲಿಂದ ಇನ್ ಆಗುವುದು
ಇದೆಲ್ಲವನ್ನು ಮಾಡಿದ್ದಾರೆ. ಜೊತೆಗೆ ಅಲ್ಲಿ ದೇವಸ್ಥಾನದ ಜಗನ್ಮಾತೆ ಶ್ರೀ ಮಾರಿಕಾಂಬೆಗೆ ಬೇಡಿಕೊಂಡಿದ್ರೆ ಅಂತಹ ತುಲಾಭಾರವನ್ನು ಮಾಡಲಿಕ್ಕೆ ಅಲ್ಲಿ ತುಲಾಭಾರದ ವ್ಯವಸ್ಥೆ ಇರ್ಬೋದು. ಇನ್ನು ಬರುವಂಥ ಭಕ್ತರಿಗೆ ಯಾವುದೇ ರೀತಿಯ ಸಮಸ್ಯೆ ಆಗದಂತೆ ಎಲ್ಲರಿಗೂ ಕೂಡ ಒಂದೇ ಒಂದು ಹೆಣ್ಣು ಮಕ್ಕಳಿಗೆ ಮತ್ತು ಗಂಡು ಮಕ್ಕಳಿಗೆ ಪ್ರತ್ಯೇಕವಾಗಿ ಬರುವ ಜಾಗವನ್ನು ಕೂಡ ನಿರ್ಮಾಣ ಮಾಡಿರುವಂಥದ್ದು. ಒಟ್ಟಾರೆಯಾಗಿ ಈ ವರ್ಷದ ಶ್ರೀ ಮಾರಿಕಾಂಬಾ ದೇವಿ ಜಾತ್ರಾ ಮಹೋತ್ಸವ ಅದ್ದೂರಿ ನಡೀತಾ ಇದ್ದು ಯಾವುದೇ ರೀತಿಯ ಸಮಸ್ಯೆ ಆಗದಂತೆ ಪೊಲೀಸರ ಕಣ್ಗಾವಲು ಮತ್ತು ಜಿಲ್ಲಾಡಳಿತ ಪ್ರತಿ ಜಾಗದಲ್ಲೂ CC ಕ್ಯಾಮ್ರಾಗಳನ್ನು ಅಳವಡಿಕೆ ಮಾಡಿ ದೇವಿ ಜಾತ್ರೆಯನ್ನು ಮಾಡಲಿಕ್ಕೆ ಮುಂದಾಗ್ತಿರೋ ಅಂತ ಹೇಳ್ಬೋದು. ಕ್ಯಾಮ್ರಾ ಶೇಖರ್ ಕೊಬ್ಬ ಜೊತೆ ಮಾರುತಿ BM ರಿಪಬ್ಲಿಕ್ ಕನ್ನಡ, ಉತ್ತರ ಕನ್ನಡ. ಐತಿಹಾಸಿಕ ಮತ್ತು ರಾಜ್ಯದ ಅತಿ ದೊಡ್ಡ ಜಾತ್ರೆ ಶಿರಸಿಯ ಮಾರಿಕಾಂಬಾ ಜಾತ್ರೆ ಇವತ್ತಿಗೆ ಅದ್ದೂರಿಯಾಗಿ ನಡೀತಿರುವಂಥದ್ದು. ದೃಶ್ಯ ನೋಡ್ತಿರುವ ಹಾಗೆ ಸಾಕಷ್ಟು ಜನ ರಾಜ್ಯ ಮತ್ತು ಹೊರ ರಾಜ್ಯಗಳಿಂದಲೂ ಕೂಡ ಭಕ್ತರು ಈ ಒಂದು ಶಿರಸಿಯ ಮಾರಿಕಾಂಬೆಯ ದರ್ಶನ ಪಡೆಯಲಿಕ್ಕೆ ಮುಂದಾಗ್ತಿರೋಂಥದ್ದು. ದೃಶ್ಯ ನೋಡ್ತಿರುವ ಹಾಗೆ ಸಾಕಷ್ಟು ಜನ ಸರದಿ ಸಾಲಿನಲ್ಲಿ ಏನು ದೇವಿಯನ್ನು ಗದ್ದುಗೆ ಮೇಲೆ ಕೂರಿಸಿದ್ರು ಅಲ್ಲಿ ಬಂದು ದೇವಿಯ ದರ್ಶನವನ್ನು ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಇದಾದ ಬಳಿಕ ಪಕ್ಕದಲ್ಲಿರುವ ದೇವಸ್ಥಾನ ಪಕ್ಕದಲ್ಲಿರ್ತಕ್ಕಂಥ ಅನ್ನಪ್ರಸಾದ ನಿಲಯದಲ್ಲೂ ಕೂಡ ಇದೀಗ ಅನ್ನಪ್ರಸಾದ ಸಂಪರ್ಕ ಕೂಡ ಪ್ರಾರಂಭ, ಅಲ್ಲೂ ಕೂಡ ಪ್ರಸಾದವನ್ನು ಸ್ವೀಕರಿಸುವ ಕೆಲಸ ಆಗ್ತಾ ಇದೆ. ಇನ್ನು ಬಂದಂಥ ಭಕ್ತರು ದೇವಿಯ ಆರಾಧನೆ ಮಾಡುವ ಮುಖಾಂತರವಾಗಿ ತಾವು ಬೇಡಿಕೊಂಡ ಹರಕೆಗಳನ್ನು ಸಲ್ಲಿಸುವುದರ ಮುಖಾಂತರವಾಗಿ ದೇವಿಯನ್ನು ಆರಾಧಿಸಲಿ ಭಕ್ತರು ಮುಂದಾಗಿದ್ದಾರೆ ಅಂತ ಹೇಳ್ಬೋದು. ಇನ್ನು ಸರಸಲ್ಲಿ ಬರ್ತಾ ಇರುವಂಥದ್ದು ಬಹುತೇಕವಾಗಿ ಯಾವುದೇ ಥರದ ಸಮಸ್ಯೆ ಆಗಬಾರ್ದು ಅಂತೇಳಿ ಪೊಲೀಸರು ಸಾಕಷ್ಟು ಕಾವಲನ್ನು ಮಾಡಿರುವಂಥದ್ದು ಮತ್ತು ಎಲ್ಲೆಲ್ಲಿ ಹೋಗಬೇಕು, ಎಲ್ಲಿಂದ ಔಟ್ ಮತ್ತು ಎಲ್ಲಿಂದ ಇನ್ ಆಗುವುದು ಇದೆಲ್ಲವನ್ನು ಮಾಡಿದ್ದಾರೆ. ಜೊತೆಗೆ ಅಲ್ಲಿ ದೇವಸ್ಥಾನದ ಜಗನ್ಮಾತೆ ಶ್ರೀ ಮಾರಿಕಾಂಬೆಗೆ ಬೇಡಿಕೊಂಡಿದ್ರೆ ಅಂತಹ ತುಲಾಭಾರವನ್ನು ಮಾಡಲಿಕ್ಕೆ ಅಲ್ಲಿ ತುಲಾಭಾರದ ವ್ಯವಸ್ಥೆ ಇರ್ಬೋದು. ಇನ್ನು ಬರುವಂಥ ಭಕ್ತರಿಗೆ ಯಾವುದೇ ರೀತಿಯ ಸಮಸ್ಯೆ ಆಗದಂತೆ ಎಲ್ಲರಿಗೂ ಕೂಡ ಒಂದೇ ಒಂದು ಹೆಣ್ಣು ಮಕ್ಕಳಿಗೆ ಮತ್ತು ಗಂಡು ಮಕ್ಕಳಿಗೆ ಪ್ರತ್ಯೇಕವಾಗಿ ಬರುವ ಜಾಗವನ್ನು ಕೂಡ ನಿರ್ಮಾಣ ಮಾಡಿರುವಂಥದ್ದು. ಒಟ್ಟಾರೆಯಾಗಿ ಈ ವರ್ಷದ ಶ್ರೀ ಮಾರಿಕಾಂಬಾ ದೇವಿ ಜಾತ್ರಾ ಮಹೋತ್ಸವ ಅದ್ದೂರಿ ನಡೀತಾ ಇದ್ದು ಯಾವುದೇ ರೀತಿಯ ಸಮಸ್ಯೆ ಆಗದಂತೆ ಪೊಲೀಸರ ಕಣ್ಗಾವಲು ಮತ್ತು ಜಿಲ್ಲಾಡಳಿತ ಪ್ರತಿ ಜಾಗದಲ್ಲೂ CC ಕ್ಯಾಮ್ರಾಗಳನ್ನು ಅಳವಡಿಕೆ ಮಾಡಿ ದೇವಿ ಜಾತ್ರೆಯನ್ನು ಮಾಡಲಿಕ್ಕೆ ಮುಂದಾಗ್ತಿರೋ ಅಂತ ಹೇಳ್ಬೋದು. ಕ್ಯಾಮ್ರಾ ಶೇಖರ್ ಕೊಬ್ಬ ಜೊತೆ ಮಾರುತಿ BM ರಿಪಬ್ಲಿಕ್ ಕನ್ನಡ, ಉತ್ತರ ಕನ್ನಡ. ಐತಿಹಾಸಿಕ ಮತ್ತು ರಾಜ್ಯದ ಅತಿ ದೊಡ್ಡ ಜಾತ್ರೆ ಶಿರಸಿಯ ಮಾರಿಕಾಂಬಾ ಜಾತ್ರೆ ಇವತ್ತಿಗೆ ಅದ್ದೂರಿಯಾಗಿ ನಡೀತಿರುವಂಥದ್ದು. ದೃಶ್ಯ ನೋಡ್ತಿರುವ ಹಾಗೆ ಸಾಕಷ್ಟು ಜನ ರಾಜ್ಯ ಮತ್ತು ಹೊರ ರಾಜ್ಯಗಳಿಂದಲೂ ಕೂಡ ಭಕ್ತರು ಈ ಒಂದು ಶಿರಸಿಯ ಮಾರಿಕಾಂಬೆಯ ದರ್ಶನ ಪಡೆಯಲಿಕ್ಕೆ ಮುಂದಾಗ್ತಿರೋಂಥದ್ದು. ದೃಶ್ಯ ನೋಡ್ತಿರುವ ಹಾಗೆ ಸಾಕಷ್ಟು ಜನ ಸರದಿ ಸಾಲಿನಲ್ಲಿ ಏನು ದೇವಿಯನ್ನು ಗದ್ದುಗೆ ಮೇಲೆ ಕೂರಿಸಿದ್ರು ಅಲ್ಲಿ ಬಂದು ದೇವಿಯ ದರ್ಶನವನ್ನು ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಇದಾದ ಬಳಿಕ ಪಕ್ಕದಲ್ಲಿರುವ ದೇವಸ್ಥಾನ ಪಕ್ಕದಲ್ಲಿರ್ತಕ್ಕಂಥ ಅನ್ನಪ್ರಸಾದ ನಿಲಯದಲ್ಲೂ ಕೂಡ ಇದೀಗ ಅನ್ನಪ್ರಸಾದ ಸಂಪರ್ಕ ಕೂಡ ಪ್ರಾರಂಭ, ಅಲ್ಲೂ ಕೂಡ ಪ್ರಸಾದವನ್ನು ಸ್ವೀಕರಿಸುವ ಕೆಲಸ ಆಗ್ತಾ ಇದೆ. ಇನ್ನು ಬಂದಂಥ ಭಕ್ತರು ದೇವಿಯ ಆರಾಧನೆ ಮಾಡುವ ಮುಖಾಂತರವಾಗಿ ತಾವು ಬೇಡಿಕೊಂಡ ಹರಕೆಗಳನ್ನು ಸಲ್ಲಿಸುವುದರ ಮುಖಾಂತರವಾಗಿ ದೇವಿಯನ್ನು ಆರಾಧಿಸಲಿ ಭಕ್ತರು ಮುಂದಾಗಿದ್ದಾರೆ ಅಂತ ಹೇಳ್ಬೋದು. ಇನ್ನು ಸರಸಲ್ಲಿ ಬರ್ತಾ ಇರುವಂಥದ್ದು ಬಹುತೇಕವಾಗಿ ಯಾವುದೇ ಥರದ ಸಮಸ್ಯೆ ಆಗಬಾರ್ದು ಅಂತೇಳಿ ಪೊಲೀಸರು ಸಾಕಷ್ಟು ಕಾವಲನ್ನು ಮಾಡಿರುವಂಥದ್ದು ಮತ್ತು ಎಲ್ಲೆಲ್ಲಿ ಹೋಗಬೇಕು, ಎಲ್ಲಿಂದ ಔಟ್ ಮತ್ತು ಎಲ್ಲಿಂದ ಇನ್ ಆಗುವುದು ಇದೆಲ್ಲವನ್ನು ಮಾಡಿದ್ದಾರೆ. ಜೊತೆಗೆ ಅಲ್ಲಿ ದೇವಸ್ಥಾನದ ಜಗನ್ಮಾತೆ ಶ್ರೀ ಮಾರಿಕಾಂಬೆಗೆ ಬೇಡಿಕೊಂಡಿದ್ರೆ ಅಂತಹ ತುಲಾಭಾರವನ್ನು ಮಾಡಲಿಕ್ಕೆ ಅಲ್ಲಿ ತುಲಾಭಾರದ ವ್ಯವಸ್ಥೆ ಇರ್ಬೋದು. ಇನ್ನು ಬರುವಂಥ ಭಕ್ತರಿಗೆ ಯಾವುದೇ ರೀತಿಯ ಸಮಸ್ಯೆ ಆಗದಂತೆ ಎಲ್ಲರಿಗೂ ಕೂಡ ಒಂದೇ ಒಂದು ಹೆಣ್ಣು ಮಕ್ಕಳಿಗೆ ಮತ್ತು ಗಂಡು ಮಕ್ಕಳಿಗೆ ಪ್ರತ್ಯೇಕವಾಗಿ ಬರುವ ಜಾಗವನ್ನು ಕೂಡ ನಿರ್ಮಾಣ ಮಾಡಿರುವಂಥದ್ದು. ಒಟ್ಟಾರೆಯಾಗಿ ಈ ವರ್ಷದ ಶ್ರೀ ಮಾರಿಕಾಂಬಾ ದೇವಿ ಜಾತ್ರಾ ಮಹೋತ್ಸವ ಅದ್ದೂರಿ ನಡೀತಾ ಇದ್ದು ಯಾವುದೇ ರೀತಿಯ ಸಮಸ್ಯೆ ಆಗದಂತೆ ಪೊಲೀಸರ ಕಣ್ಗಾವಲು ಮತ್ತು ಜಿಲ್ಲಾಡಳಿತ ಪ್ರತಿ ಜಾಗದಲ್ಲೂ CC ಕ್ಯಾಮ್ರಾಗಳನ್ನು ಅಳವಡಿಕೆ ಮಾಡಿ ದೇವಿ ಜಾತ್ರೆಯನ್ನು ಮಾಡಲಿಕ್ಕೆ ಮುಂದಾಗ್ತಿರೋ ಅಂತ ಹೇಳ್ಬೋದು. ಕ್ಯಾಮ್ರಾ ಶೇಖರ್ ಕೊಬ್ಬ ಜೊತೆ ಮಾರುತಿ BM ರಿಪಬ್ಲಿಕ್ ಕನ್ನಡ, ಉತ್ತರ ಕನ್ನಡ.